ಎಕ್ಸಾಮ್ ಬಂದಾಗ ಟೆನ್ಷನ್ ಆಗುತ್ತಾ? 35% ತಗೊಳ್ಳೋದು ಕಷ್ಟ ಅನಿಸುತ್ತೆ. ರ್ಯಾಂಕ್ ಬರೋದು ದೂರದ ಕನಸು ಅನಿಸುತ್ತೆ. ಲಿಸನ್ ಕೇರ್ಫುಲಿ. ಫಸ್ಟ್ ಥಿಂಗ್, ಫುಲ್ ಸಿಲೆಬಸ್ ನೋಡಿ ಭಯ ಪಡಬೇಡ. ಇಂಪಾರ್ಟೆಂಟ್ ಚಾಪ್ಟರ್ಸ್ ಐಡೆಂಟಿಫೈ ಮಾಡು. ಲಾಸ್ಟ್ 5 years ಕ್ವಶನ್ಸ್ ಪೇಪರ್ ಕಂಪಲ್ಸರಿ ಸಾಲ್ವ್ ಮಾಡು. ಡೈಲಿ ಜಸ್ಟ್ 2 to 3 hours ಸೀರಿಯಸ್ ಸ್ಟಡಿ ಮಾಡಿದ್ರೆ 35% ಪಾಸ್ ಆಗೋದು ತುಂಬಾ ಈಸಿ. ಸ್ಮಾರ್ಟ್ ಸ್ಟಡಿ ಮಾಡು. ರ್ಯಾಂಡಮ್ಸ್ ರೀಡಿಂಗ್ ಬೇಡವೇ ಬೇಡ. ರ್ಯಾಂಕ್ ಬರಬೇಕು ಅಂದರೆ ಡಿಸಿಪ್ಲಿನ್ ಬೇಕು. ಡೈಲಿ ಸೇಮ್ ಟೈಮ್ ಸ್ಟಡಿ ಮಾಡು. ಮಾರ್ನಿಂಗ್ ಬ್ರೈನ್ ಫ್ರೆಶ್ ಇರುತ್ತೆ. ರಿವಿಷನ್ಗೆ ಬೆಸ್ಟ್ ಟೈಮ್. ರೈಟಿಂಗ್ ಪ್ರಾಕ್ಟೀಸ್ ಮಾಡು, ಎಸ್ಪೆಷಲಿ ಥಿಯರಿ ಸಬ್ಜೆಕ್ಟ್ಸ್ಗೆ. ಮೊಬೈಲ್ ಯೂಸೇಜ್ ಕಂಟ್ರೋಲ್ ಮಾಡು. 1 hour ಫೋನ್ ರೆಡ್ಯೂಸ್ ಮಾಡಿದ್ರೆ 1 ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆ. ಮೈಂಡ್ ಸೆಟ್. ಫೇಲ್ಯೂರ್ ಅಂತ ಏನಿಲ್ಲ. ಪ್ರಿಪ್ರೇಷನ್ ಲೆವೆಲ್ ಕಮ್ಮಿ ಅಂದರೆ ರಿಸಲ್ಟ್ ಕಮ್ಮಿ. ಕಾನ್ಫಿಡೆನ್ಸ್ ಪ್ಲಸ್ ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಸಕ್ಸಸ್. ನಿಮ್ಮ ಗೋಲ್ 35% ಅಥವಾ ರ್ಯಾಂಕಾ? ಕಮೆಂಟ್ ಮಾಡಿ. ಇನ್ನೂ ಮೋಟಿವೇಶ್ನಲ್ ವಿಡಿಯೋಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.